ಹಾ ಸರಿ. ಬೇಕಾನುಕ್ತ ಭಪಾನ್ ಸುಹೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ ಸಕಾರ ಇದೆಯಾ ಇಲ್ಲ ಅಂತ ಮತ್ತೆ ವಿಚಾರ ಮಾಡಿ ಹೇಳ್ತೇನೆ. ನನಗೆ ಗೊತ್ತಿದ್ದ ಹಾಗೆ ಸಕಾರ ಇಲ್ಲ ಅಂತ ಕಾಣ. ತತ್ಕಾಲೇ ಚ ಪುನಸ್ತುತಾನಧಿಸುರಂ ಮಿತ್ರಾದಿಭಿಃ ಕಲ್ಪಯೇತ್ ಅಲ್ವಾ. ತತ್ಕಾಲೇ ಚ ಪುನಸ್ತುತಾಧಿಸುರಂ. ಸರಿ, ನಿನ್ನೆ ನಾವು ಯಾರೆಲ್ಲ ತಾತ್ಕಾಲಿಕ ಮಿತ್ರರು ಹೇಗೆ ಅಂತ ಹೇಳುವಂತ ಕ್ರಮವನ್ನು ನೋಡಿದ್ದೇವೆ ಅಲ್ವಾ. ಏಕೆ ಅಂತೇಳಿ ಒಬ್ಬರು ಉಚ್ಚ ಭಾವನವನ್ನು ತಗೊಂಡಿದ್ದಾರೆ. ಅಲ್ಲಿ ಏಕೆ ಅಂತ ಆಚಾರ್ಯರು ಶಬ್ದ ಪ್ರಯೋಗ ಮಾಡಿದ್ರಿಂದಾಗಿ ಅದು ಅಸ್ವಾರಸ್ಯ ಅಂತ ನಮಗೆ ಗೊತ್ತಾಗಿದೆ. ಅದೇನು ಮುಖ್ಯವಾದ ವಿಷಯ ಅಲ್ಲ. ಸಾಮಾನ್ಯವಾಗಿ ನಾವು ಎಲ್ಲ ತಗೊಳ್ಳುವಂಥದ್ದು ಹೇಗೆ ಅಂತ ಹೇಳಿದ್ರೆ 2, 3, 4 ಒಬ್ಬ ಗ್ರಹ ಇದ್ದಲ್ಲಿಂದ ಅವನ ಇರುವ ರಾಶಿಯಿಂದ 2, 3, 4ನೇ ರಾಶಿಗಳಲ್ಲಿಯೂ 10, 11, 12ನೇ ರಾಶಿಗಳಲ್ಲಿಯೂ ಯಾರಾದರೂ ಗ್ರಹರಿದ್ರೆ ಅವರು ತತ್ಕಾಲ ಮಿತ್ರರು ಅಂತ ಹೇಳುವಂತ ವಿಷಯಗಳನ್ನು ತಗೊಳ್ಳುವಂಥದ್ದು. ಇನ್ನು ಬೇಕಾನುಕ್ತ ಭಪಾನ್ ಸುಹೃತ್ ಸಮನಿಪುಂ ಸಂಚಿತ್ಯ ನೈಸರ್ಗಿಕಾಂ. ಒಬ್ಬ ಏಕ ಅನುಕ್ತ ಭಪಾನ್ ಅಲ್ಲ ಸಾರಿ ಏಕಾನ್ ಉಕ್ತ ಭಪಾನ್ ಅಂದ್ರೆ ಕೆಲವರಿಗೆ 2 ಕ್ಷೇತ್ರದ ಆಧಿಪತ್ಯ ಇದೆ, ಕೆಲವರಿಗೆ ಒಂದೇ ಕ್ಷೇತ್ರದ ಆಧಿಪತ್ಯ ಇರುವಂತದ್ದು. ಯಾರಿಗೆಲ್ಲ ರವಿಚಂದ್ರರಿಗೆ ಇಬ್ಬರಿಗೆ 1 ಕ್ಷೇತ್ರದ ಆಧಿಪತ್ಯ, ಉಳಿದ ಗ್ರಹರಿಗೆ 2 ಕ್ಷೇತ್ರದ ಆಧಿಪತ್ಯಗಳಿದೆ. ಇದರಲ್ಲಿ ನಾವು ನಿನ್ನೆ ನೋಡಿದ್ದೇವೆ ಅಲ್ವಾ ಮೊನ್ನೆ, ಏನು ಅಂತ ಹೇಳಿದ್ರೆ ಸತ್ಯೋಕ್ತೆ ಸುಹೃದ ಸತ್ಯೋಕ್ತೆ ಸುಹೃದ ಶ್ರೀಕೋಣ ಭವನಾತ್ ಸ್ವಾತ್. ಸತ್ಯೋಕ್ತೆ ಸುಹೃತ್ ಸಮರಿಪುಂ ಸಂಚಿತ್ಯ ನೈಸರ್ಗಿಕ ತತ್ಕಾಲೇ ಸುಹೃದ ಸುಹೃದ ಶ್ರೀಕೋಣ ಭವನಾತ್ ಸ್ವಾತ್ ಸ್ವಾಂತ್ಯದಿ ಧರ್ಮಪ. ಸುಹೃದ ತ್ರಿಕೋಣ ಭವನ ಸ್ವಾಸ್ವಂತ್ಯದಿ ಧರ್ಮಪ ಅಲ್ವಾ. ಹೌದು ಸ್ವಾಸ್ವಂತ್ಯದಿ ಧರ್ಮಪಾಹ ಸ್ವೋಚ್ಚಾಯು ಲಕ್ಷಣವಿದೆ ವಿರೋಧಾದು. ಸರಿ, ಒಂದು ನಿಮಿಷ, ಪುಸ್ತಕ ನಮ್ದು ಎಲ್ಲಿ ಹೋಗಿದೆ ಹಾಗೆ ಸಿಗ್ಲಿಲ್ಲ ಬರ್. ಸರಿ, ಇದನ್ನು ನೋಡಿ ಬಿಡುವ. ನಮ್ಗೆ ಬೇಕಾನುಕ್ತ ಭೃತ್ ಸಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ ಏಕಾನ್ ಉಕ್ತ ಭಪಾನ್ ಸಂಚಿತ್ಯಾಹ. ಅದರಿಂದಾಗಿ ನಾವು ಏನೆಲ್ಲ ಚಿಂತನೆ ಮಾಡಿದ್ದೇವೆ ಅಲ್ವಾ. ಅವನು ಸಮನೋ, ಇಬ್ಬರು ಕ್ಷೇತ್ರದ, ಒಬ್ಬ ಗ್ರಹನಿಗೆ 2 ಕ್ಷೇತ್ರದ ಆಧಿಪತ್ಯ ಬಂದ್ರೆ ಯಾವುದರಲ್ಲಿ ತ್ರಿಕೋಣ ಭವನಾತ್ ಸ್ವಾತ್ ತ್ರಿಕೋಣ ಭವನಾತ್ ಸ್ವಾಂತ್ಯದಿ ಧರ್ಮಪಾಹ ಅಂತ ನೋಡಿದಾಗ, ಅಂದ್ರೆ ದ್ವಿತೀಯ ರಾಶಿ ಅಧಿಪತಿಯೋ, ಅಂತ್ಯ 12ನೇ ರಾಶಿ ಅಧಿಪತಿಯೋ, ಅಥವಾ ಧಿ ಪಂಚಮ ರಾಶಿ ಅಧಿಪತಿಯೋ, ಅಥವಾ ಧರ್ಮ ಅಂತ ಹೇಳಿರುವ 9ನೇ ರಾಶಿ ಅಧಿಪತಿಯೋ ಅವನು ಯಾವನು ಬರ್ತಾನೆ. ಹಾಗೆ ಉಚ್ಚದ ಅಧಿಪತಿ ಯಾರು, ಆಯುಷ್ಯ ಸ್ಥಾನದ 8ನೇ ಸ್ಥಾನದ ಅಧಿಪತಿ ಯಾರು, ಸುಖಪಾಹ ಚತುರ್ಥ ರಾಶಿ ಅಧಿಪತಿ ಯಾರು, ಈ ವಿಷಯಗಳನ್ನು ನೋಡಿಕೊಂಡು ಇದರಲ್ಲಿ ಒಬ್ಬನಿಗೆ 2 ಕ್ಷೇತ್ರಗಳ ಆಧಿಪತ್ಯ ಬಂದ್ರೆ, ಒಬ್ಬ 2 ಸಲ ಬಂದ್ರೆ ಅವನು ಮಿತ್ರ ಅಂತ ಹೇಳುವಂಥದ್ದು. ರವಿಚಂದ್ರನಿಗೆ ಒಂದು ಸಲ ಬಂದ್ರು ಅವರ ಮಿತ್ರ ಅಂತ ಹೇಳುವಂತ ಕಲ್ಪನೆ ಮಾಡಿಕೊಂಡು, ಉಳಿದ ಗ್ರಹರಲ್ಲಿ 1 ಕ್ಷೇತ್ರದ ಆಧಿಪತ್ಯ ಬಂದ್ರೆ ಯಾರಿಗಾದ್ರೂ ಆಗ ಅವರು ಸಮ ಅಂತೇಳಿ ಇಟ್ಕೊಂಡು, ಯಾವುದು ಬರದಿದ್ದಾಗ ಅವರು ಶತ್ರು ಅಂತ ಹೇಳುವಂತ ವಿಷಯಗಳನ್ನು, ಮಿತ್ರ ಸಮ ಶತ್ರು ಅಂತ ಹೇಳುವಂತ ಇಷ್ಟು ವಿಷಯಗಳನ್ನ ಚಿಂತನೆ ಮಾಡಿದ್ದೇವೆ ಅಲ್ವಾ. ಇನ್ನು ಇಲ್ಲಿ ತತ್ಕಾಲೇ ಪುನಸ್ತು ತಾನಧಿಸೋರನ್ ಮಿತ್ರಾದಿಭಿಃ ಕಲ್ಪಯೇತ್. ಈ ತಾತ್ಕಾಲಿಕ ಮಿತ್ರತ್ವ ಮತ್ತೆ ನೈಸರ್ಗಿಕ ಶತ್ರು ಮಿತ್ರತ್ವವನ್ನು ಇಟ್ಟುಕೊಂಡು ನಾವು 5 ವಿಷಯಗಳು, ಈಗ ನಾವು ಮೊನ್ನೆ ಆಗ ನೋಡಿದ ನಾವು ಕೇವಲ 3 ಅಲ್ವಾ. ಮಿತ್ರ ಸಮ ಶತ್ರು ಅಂತೇಳಿ 3 ವಿಷಯಗಳನ್ನು ನೋಡಿದ್ದು, ಭಾವಗಳನ್ನು. ಇಲ್ಲಿ 5 ಭಾವಗಳನ್ನು ಹೇಳ್ತಾ ಇದ್ದಾರೆ, 5 ವಿಷಯಗಳನ್ನು. ಏನೆಲ್ಲ ಅಂತ ಹೇಳಿದ್ರೆ, ಒಂದು ಅಧಿಮಿತ್ರ, ಮತ್ತೆ ಮಿತ್ರ, ಸಮ, ಶತ್ರು, ಅಧಿಶತ್ರು. ಇದು 5 ವಿಧವಾಗಿರ್ತಕ್ಕಂಥದ್ದು. ಈ ನಮ್ಮಲ್ಲಿ ಒಂದು ಗಮನಿಸುತ್ತಿದ್ರೆ, ನಮ್ಮಲ್ಲಿ ಕೆಲವರಲ್ಲಿ ನಾವು ತುಂಬಾ ಮಿತ್ರರಾಗಿರ್ತೇವೆ ಅಲ್ವಾ. ಮಿತ್ರರಲ್ಲಿಯೂ ನಮ್ಗೆ ಕ್ಲೋಸ್ ಫ್ರೆಂಡ್ ತುಂಬಾ ಜನ ಇರ್ತಾರೆ.
ಕ್ಲೋಸ್ ಫ್ರೆಂಡ್ಗಳು ಅಂತೇಳಿ ಇರ್ತಾರೆ, ಅದು ಅಧಿಮಿತ್ರ ಅಂತ. ಇನ್ನು ಮಿತ್ರ, ಅವ್ರ ಫ್ರೆಂಡ್ಗಳೆಲ್ಲ ನಮ್ಗೆ ಮಿತ್ರ. ಸಮ, ಅವನು ಮಿತ್ರನೂ ಅಲ್ಲ ಶತ್ರು ಅಲ್ಲ, ಸಮ, ಎಷ್ಟು ಬೇಕು ಅಷ್ಟೇ ಇರುತ್ತೆ. ಕೆಲವರು ಶತ್ರುಗಳು ನಮಗೆ ಸ್ವಲ್ಪ ದೂರ ಅವರಲ್ಲಿ ಎಲ್ಲ, ಕೆಲವರು ಅತಿ ಶತ್ರುಗಳು, ಒಂದು ನೋಡಿದ್ರೆ ಆಗುದು ತುಂಬಾ ಶತ್ರುಗಳು ನಮಗೆ. ಈ ರೀತಿಯ ಒಂದು 5 ಭಾವನೆಗಳು ನಮ್ಮಲ್ಲಿ ಹೇಗೆ ಕೆಲವರ ಮೇಲೆ ಎಲ್ಲ ಒಟ್ಟು ಇರ್ತದೋ, ಅದೇ ರೀತಿಯಲ್ಲಿ ಗ್ರಹರಲ್ಲಿ ಕೂಡ ಈ ವ್ಯವಸ್ಥೆಯನ್ನು ನಾವು ಚಿಂತನೆ ಮಾಡಿಕೊಂಡು ಫಲ ನಿರೂಪಣೆ ಮಾಡಬೇಕು. ಹೇಗೆ ಮಾಡುದು ಅಂತ ಹೇಳಿದ್ರೆ, ಈಗ ನಿಮಗೆ ತೋರಿಸಿಬಿಡು ಆಯ್ತಾ. ಒಂದು ಸಲ ಹೇಳಿಬಿಡ್ತೇನೆ, ಮತ್ತೆ ನಿಮಗೆ ಗ್ರಹರ ವಿಷಯ ತೋರಿಸಿ ನೋಡಿಬಿಡುವ. ನೈಸರ್ಗಿಕವಾಗಿ ಒಬ್ಬ ಗ್ರಹ ನಮಗೆ ಮಿತ್ರನಾಗಿದ್ದಾನೆ. ಈಗ ಉದಾಹರಣೆಗೆ ರವಿಗೆ ಶತ್ರು ಮಂದಸಿದವು ಸಮಶರಿದವು ಮಿತ್ರಾಣಿ ಶೇಷ, ಚಂದ್ರನು ಮಿತ್ರ ಅಲ್ವಾ. ರವಿಗೆ ಚಂದ್ರನು ಮಿತ್ರ. ಅಥವಾ ಈಗ ನಮಗೆ ಗ್ರಹ ಸ್ಥಿತಿಯಲ್ಲಿ ನಿನ್ನೆ ಒಂದು ಕುಂಡಲಿ ತೋರಿಸಿದೆ, ಅದಕ್ಕೆ ಬರ್ತೇನೆ. ಬುಧನಿಗೆ ಶುಕ್ರನು ಮಿತ್ರ ಅಲ್ವಾ. ಬುಧನ ಅಂತ ಹೇಳ್ಬೇಕಾದ್ರೆ ಮಿತ್ರೇ ಸೂರ್ಯ ಸಿತವು ಬುಧಸ್ಯ ಹಿಮಗುಹು ಶತ್ರು ಸಮಾಶ್ಚಾಪರೆ. ಬುಧನಿಗೆ ಸೂರ್ಯ ಸಿತ, ಸೂರ್ಯ ಮತ್ತೆ ಶುಕ್ರನು ಮಿತ್ರ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಹಾಕಿ ತೋರಿಸಿದ ಕುಂಡಲಿಯಲ್ಲಿ ತತ್ಕಾಲದಲ್ಲಿ ಕೂಡ ಬುಧನಿಗೆ ಶುಕ್ರನು ಮಿತ್ರನಾಗಿದ್ದಾನೆ. ಹಾಗಿದ್ರೆ ನೈಸರ್ಗಿಕವಾಗಿಯೂ ಮಿತ್ರ, ತಾತ್ಕಾಲಿಕವಾಗಿಯೂ ಮಿತ್ರ ಅಂತೇಳಿ ಬಂದಾಗ ನಮಗೆ ಅಧಿಮಿತ್ರ ಅಂತೇಳಿ ಆಗ್ತಾನೆ. ಹಾಗಿದ್ರೆ ಬುಧನಿಗೆ ಶುಕ್ರ ಈಗ ಅಧಿಮಿತ್ರನಾಗಿದ್ದಾನೆ. ಶುಕ್ರನಿಗೂ ಬುಧ ಅಧಿಮಿತ್ರನೇ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಸೌಮ್ಯಸುತ ವರೀರಭಿಸಿತೋ ಮಧ್ಯಪರೇ ತನ್ಯಥಾ ಶುಕ್ರಜ್ಞವು ಸುಹೃದವು. ಅದರಿಂದಾಗಿ ಶುಕ್ರಜ್ಞವಲ್ಲ ಶುಕ್ರಜ್ಞೌ ಸುಹೃದೌ ಸಮಃ ಸುರಗುರು ಸೌರಸ್ಯ ಚಾಲಿಂಗ. ಅಲ್ಲ, ಸೌಮ್ಯಾರ್ಕಿ ಸುಹೃದವು ಸಮೋಪು ಜಗರು ಶುಕ್ರಸ್ಯ ಶೇಷಾವರಿ. ಅದು ನಮಗೆ ಸೌಮ್ಯಾರ್ಕಿ ಶುಕ್ರ, ಇದು ಬುಧ ಮತ್ತೆ ನಮಗೆ ಶನಿಯು ಶುಕ್ರನಿಗೆ ಮಿತ್ರ ಅಲ್ವಾ. ತಾತ್ಕಾಲಿಕವಾಗಿ ಈಗ ಮಿತ್ರನಾಗಿದ್ದಾನೆ ಕುಂಡಲಿಯಲ್ಲಿ. ನೈಸರ್ಗಿಕವಾಗಿ ಕೂಡ ಶುಕ್ರನಿಗೂ ಬುಧ ಮಿತ್ರ, ಬುಧನಿಗೂ ಶುಕ್ರ ಮಿತ್ರ. ಅದರಿಂದಾಗಿ ಈಗ ಬುಧನಿಗೆ ಶುಕ್ರನು ಅಧಿಮಿತ್ರ, ಶುಕ್ರನಿಗೆ ಬುಧನು ಅಧಿಮಿತ್ರ ಅಂತೇಳಿ ಆಗ್ತಾನೆ. ಇನ್ನು ನೈಸರ್ಗಿಕವಾಗಿ ಒಬ್ಬ ಗ್ರಹ ನಮಗೆ ಮಿತ್ರನಾಗಿರ್ತಾನೆ. ನೈಸರ್ಗಿಕವಾಗಿ ಮಿತ್ರನಾಗಿದ್ದು ತಾತ್ಕಾಲಿಕವಾಗಿ ಶತ್ರುವಾಗಿದ್ರೆ ಆಗ ಆ ಗ್ರಹನು ಶತ್ರು ಅಂತೇಳಿ ಇಟ್ಕೊಳ್ಬೇಕು. ಅಲ್ಲ, ಇದು ಎರಡನೇದು ನೋಡಿಬಿಡು. ಮಿತ್ರತ್ವ, ನೈಸರ್ಗಿಕವಾಗಿ ಒಬ್ಬ ಗ್ರಹ ಸಮನಾಗಿರ್ತಾನೆ, ತಾತ್ಕಾಲಿಕವಾಗಿ ಮಿತ್ರನಾಗಿರ್ತಾನೆ. ಆ ರೀತಿಯಲ್ಲಿ ಬಂದಾಗ ಮಿತ್ರ. ನೈಸರ್ಗಿಕವಾಗಿ ಮಿತ್ರನಾಗಿದ್ದು ತಾತ್ಕಾಲಿಕವಾಗಿ ಶತ್ರುವಾಗಿದ್ದಾಗ ಸಮತ್ವ. ನೈಸರ್ಗಿಕವಾಗಿ ಸಮನಾಗಿದ್ದು ನೈಸರ್ಗಿಕ ಸಮ, ತಾತ್ಕಾಲಿಕವಾಗಿ ಶತ್ರುತ್ವ ಇದ್ರೆ ಶತ್ರುತ್ವ. ನೈಸರ್ಗಿಕವಾಗಿ ಶತ್ರುವಾಗಿದ್ದು ನೈಸರ್ಗಿಕ ಶತ್ರು ಅಲ್ವಾ, ತಾತ್ಕಾಲಿಕವಾಗಿಯೂ ಶತ್ರುವಾಗಿದ್ರೆ ಅಧಿಶತ್ರು ಅಂತೇಳಿ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ. ನಾನು ನಿಮಗೆ ತೋರಿಸ್ತೇನೆ, ಈಗ ಗೊತ್ತಾಗ್ತದೆ. ಇಲ್ಲಿ ಕುಂಡಲಿ ಕಾಣ್ತದಲ್ಲ ನಿಮಗೆ, ಕುಂಡಲಿ ಇದೆ, ಏನು ವ್ಯತ್ಯಾಸ ಮಾಡ್ಲಿಲ್ಲ. ಇಲ್ಲಿ ಶುಕ್ರನಿಗೆ ಬುಧ ಏನಾಗಿದ್ದಾನೆ, ನೈಸರ್ಗಿಕವಾಗಿ ಮಿತ್ರನೋ ಶತ್ರುವೋ? ಬುಧ ಮಿತ್ರ. ಮಿತ್ರ. ಯಾಕೆ ಮಿತ್ರ? ಸೌಮ್ಯಾರ್ಕಿ ಅಲ್ವಾ. ಶುಕ್ರ ಹೇಳ್ಬೇಕಾದ್ರೆ ಸೌಮ್ಯಾರ್ಕಿ ಸುಹೃದವು ಗುರು ಶುಕ್ರಸ್ಯ ಶತ್ರು ಮಿತ್ರೇ ಸೂರ್ಯ ಸಿತು ಅಂತೇಳಿ ಬುಧನಿಗೆ ಶುಕ್ರನು ಮಿತ್ರ.
ಇಲ್ಲಿ ತಾತ್ಕಾಲಿಕವಾಗಿಯೂ ಮಿತ್ರ ಅಲ್ವಾ, 2ನೇ ರಾಶಿಯಲ್ಲಿದ್ದಾನೆ, ಇವನು 12ನೇ ರಾಶಿಯಲ್ಲಿದ್ದಾನೆ. ಶುಕ್ರ ಬುಧರು ತಾತ್ಕಾಲಿಕವಾಗಿಯೂ ಮಿತ್ರ, ನೈಸರ್ಗಿಕವಾಗಿ ಮಿತ್ರ. ಅದರಿಂದಾಗಿ ಶುಕ್ರನಿಗೆ ಬುಧ, ಅಥವಾ ಇದನ್ನು ಉಲ್ಟಾ ಮಾಡಬಹುದು, ಬುಧನಿಗೆ ಶುಕ್ರ ಶುಕ್ರ. ಅತಿ ಮಿತ್ರ ಅಂತ ಆಯ್ತು ಹ್ಮ್. ಅಲ್ವಾ. ಹ್ಮ್. ಇನ್ನು ನೈಸರ್ಗಿಕವಾಗಿ ನಮಗೆ ಒಬ್ಬ ಗ್ರಹ ಸಮನಾಗಿರ್ತಾನೆ. ತಾತ್ಕಾಲಿಕವಾಗಿ ಮಿತ್ರನಾಗಿದ್ದಾಗ ಆ ವ್ಯವಸ್ಥೆಯಲ್ಲಿ ಮಿತ್ರ ಅಂತೇಳಿ ಇಟ್ಕೊಳ್ಬೇಕು. ಈಗ ನೈಸರ್ಗಿಕವಾಗಿ ಸಮನಾಗಿರುವಂತದ್ದು ರವಿ. ನೋಡುವ, ತಾತ್ಕಾಲಿಕ ದಯವಿಟ್ಟು ಬೇರೆಯವ್ರ ಮ್ಯೂಟ್ ಮಾಡ್ತೀರಾ? ಗುರುಗಳು ಹೇಳೋದ್ ಏನು ಕೇಳ್ಸಲ್ಲ ನಮ್ಗೆ. ಅಂಡ್ ನಿಮ್ ಮೇಲ್ ಬರತ್ತೆ ಇದು ಗುರುಗಳ್ ಬೋರ್ಡ್ ಕಾಣಿಸಲ್ಲ. ಆಚಾರ್ಯ ಮ್ಯೂಟ್ ಆಗಿದೆ. ಈಗ ಕೇಳಿಸ್ತಾ ಉಂಟಾ? ಹಾ ಆಚಾರ್ಯ ಕೇಳಿಸ್ತಾ ಇದೆ. ಏ ತೀಕ್ಷ್ಣೆ ಅಲ್ಲ, ಹಿಮರಶ್ಮಿಗಷ್ಟ ಸೂರ್ಯೌ ಶೇಷ ಸಮಾಶೀತಗೋ ತೀಕ್ಷ್ಣಾಂಶು ಹಿಮರಶ್ಮಿಗಷ್ಟ ಸುಹೃದೌ ಅಲ್ವಾ. ಈ ಚಂದ್ರನಿಗೆ ಗುರು ನಮಗೆ ಸಮ ಅಲ್ವಾ, ಚಂದ್ರನಿಗೆ ಗುರು ಸಮ. ಹೌದು ಹೌದು. ಇಲ್ಲಿ ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಮಿತ್ರನೋ. ಚಂದ್ರನಿಂದ 12ನೇ ರಾಶಿಯಲ್ಲಿದ್ದಾನಲ್ಲ, ಮಿತ್ರ ಮಿತ್ರ. ತಾತ್ಕಾಲಿಕವಾಗಿ ಮಿತ್ರ, ನೈಸರ್ಗಿಕವಾಗಿ ಸಮ. ಆ ರೀತಿಯಲ್ಲಿ ಬಂದಾಗ ನಮಗೆ ಈಗ ಚಂದ್ರನಿಗೆ ಗುರು ಆಯ್ತಾ, ಚಂದ್ರನಿಗೆ ಗುರು ನಮಗೆ ಮಿತ್ರ. ಇನ್ನು ನೈಸರ್ಗಿಕವಾಗಿ ಶತ್ರು, ತಾತ್ಕಾಲಿಕವಾಗಿ ಮಿತ್ರ. ಈ ರೀತಿಯಲ್ಲಿ ಬಂದಾಗ ನಮಗೆ ಗ್ರಹನು ಸಮ ಅಂತೇಳಿ ಆಗ್ತಾನೆ. ಈಗ ಶುಕ್ರನಿಗೆ ರವಿ ಶತ್ರು ಅಲ್ವಾ, ಹೌದು ಶತ್ರು. ತಾತ್ಕಾಲಿಕವಾಗಿ ಮಿತ್ರನಾಗಿ ಶುಕ್ರ ರವಿ ಅಂತ ಮಾಡಿದಾಗ ಸಮ. ನೈಸರ್ಗಿಕವಾಗಿ ಶತ್ರು, ತಾತ್ಕಾಲಿಕವಾಗಿ ಮಿತ್ರ ಆದಾಗ ಆ ಗ್ರಹ ಸಮ ಅಂತೇಳಿ ಆಗ್ತಾನೆ. ಇನ್ನು ನಂತರದ್ದು ನಮಗೆ ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಶತ್ರು ಆಗಿದ್ರೆ ಶತ್ರು ಅಂತ ಆಗ್ತಾನೆ. ಈಗ ನಮಗೆ ನೈಸರ್ಗಿಕವಾಗಿ ಸಮ ಯಾರು? ಸೂರೇ ಸೌಮ್ಯ ಸಿತಾವರೀರ ವಿಶುತೋ ಮಧ್ಯಪರೇ ತನ್ಯಥಾ ಶುಕ್ರಜ್ಞೋ ಸೌಮ್ಯಾರ್ಕಿ ಸುಹೃದೌ ಸಮಸ್ವರ ಗುರುಹು. ಈ ಗುರುವಿಗೆ ಶುಕ್ರ ಅಲ್ಲ, ಶುಕ್ರನಿಗೆ ಗುರು ಸಮನ ನಮಗೆ ಸಮ ಅಲ್ವಾ. ಶುಕ್ರನಿಗೆ ಗುರು ಸಮ. ತಾತ್ಕಾಲಿಕವಾಗಿ ಶತ್ರು ಅಲ್ವಾ. ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಶತ್ರು. ಆ ರೀತಿಯಲ್ಲಿ ಬಂದಾಗ ಈಗ ಶುಕ್ರನಿಗೆ ಶತ್ರು, ಗುರು ಶತ್ರು. ಇನ್ನು ನೈಸರ್ಗಿಕವಾಗಿಯೂ ಶತ್ರು, ತಾತ್ಕಾಲಿಕವಾಗಿಯೂ ಶತ್ರು. ಗುರುವಿಗೆ ಸೂರೇ ಸೌಮ್ಯ ಸಿತೌ ಅರಿ ಅಲ್ವಾ. ಗುರುವಿಗೆ ಶುಕ್ರ ಶತ್ರು, ನೈಸರ್ಗಿಕವಾಗಿ ಶತ್ರು ಶತ್ರು ಯಾರು? ನೈಸರ್ಗಿಕವಾಗಿ ಸೂರ್ಯ ಸೌಮ್ಯ ಸಿತೌ ಅರಿ ಅಲ್ವಾ. ಗುರುವಿಗೆ
ಶುಕ್ರನ ಶತ್ರುವೆ. ಅದರಿಂದಾಗಿ ಗುರುವಿಗೆ ಶುಕ್ರ ಶತ್ರು ಅಧಿಶತ್ರು. ಗುರುವಿಗೆ ಶುಕ್ರ ಅಧಿಶತ್ರು ಆದ. ಈ ಕುಂಡಲಿಯನ್ನು ನೋಡಿದಾಗ ನಿಮಗೆ ಗಮನಕ್ಕೆ ಬಂತ? ರಾಹುಕೇತುಗಳನ್ನು ಬಿಟ್ಟು ಬಿಡುವ. ಉಳಿದ ವಿಷಯದಲ್ಲಿ ಶುಕ್ರನಿಗೆ ಬುಧ ಅಧಿಮಿತ್ರ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ನೈಸರ್ಗಿಕವಾಗಿಯೂ ಮಿತ್ರ ಶುಕ್ರನಿಗೆ ಬುಧ, ತಾತ್ಕಾಲಿಕವಾಗಿಯೂ ಮಿತ್ರ. ನೈಸರ್ಗಿಕ ಮಿತ್ರತ್ವ ಅಲ್ಲಿ ಕುಂಡಲಿ ಹಾಕಿ ಕೋಷ್ಟಕ ಹಾಕಿದಾರ ಕನ್ನಡ ಪುಸ್ತಕದಲ್ಲಿ. ಹೌದು ಹಾಕಿದ್ದಾರೆ. ನೈಸರ್ಗಿಕವಾಗಿ ಮಿತ್ರ, ತಾತ್ಕಾಲಿಕವಾಗಿ ಮಿತ್ರನಾಗಿದ್ದಾಗ ನಮಗೆ ಎರಡು ಅಧಿಮಿತ್ರ. ಅಧಿಮಿತ್ರ ಆಗ್ತಾನೆ. ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಮಿತ್ರ ಅಂತೇಳಿ ಆದಾಗ ಗುರುಗಳು ಅಲ್ಲ, ಚಂದ್ರನಿಗೆ ಗುರು ಸಮ ಅಲ್ವಾ? ಚಂದ್ರನಿಗೆ ಗುರು ಸಮ, ಮಿತ್ರ ಚಂದ್ರನಿಗೆ ಗುರು ಸಮ 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 ಆಗ್ತಾನೆ. ತಾತ್ಕಾಲಿಕವಾಗಿ ಮಿತ್ರ, ಅದರಿಂದಾಗಿ ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕವಾಗಿ ಮಿತ್ರನಾಗಿದ್ದಾಗ ಮಿತ್ರ ಅಂತ ಆಗ್ತಾನೆ. ಇನ್ನು ಒಬ್ಬ ಗ್ರಹನಿಗೆ ತಾತ್ಕಾಲಿಕವಾಗಿ ನೈಸರ್ಗಿಕವಾಗಿ ಶತ್ರು, ತಾತ್ಕಾಲಿಕವಾಗಿ ಮಿತ್ರ ಅಂತೇಳಿ ಆದಾಗ ಶತ್ರು ಸಮ ಆಗ್ತಾನೆ. ತಾತ್ಕಾಲಿಕವಾಗಿ ಶತ್ರು, ತಾತ್ಕಾಲಿಕವಾಗಿ ಮಿತ್ರ, ಸಮ ಮಿತ್ರ. ಆಗ್ತಾನೆ. ಹ್ಮ್. ಇನ್ನು ಒಬ್ಬ ಗ್ರಹನಿಗೆ ನೈಸರ್ಗಿಕವಾಗಿ ಸಮ, ತಾತ್ಕಾಲಿಕ ಶತ್ರು. ತಾತ್ಕಾಲಿಕ ಶತ್ರು, ಆ ರೀತಿ ಬಂದಾಗ ಶತ್ರು ಆಗ್ತಾನೆ. ಒಬ್ಬ ಗ್ರಹನಿಗೆ ನೈಸರ್ಗಿಕವಾಗಿಯೂ ಶತ್ರು, ತಾತ್ಕಾಲಿಕವಾಗಿಯೂ ಶತ್ರು ಅಂತೇಳಿ ಆದಾಗ ಅಧಿಶತ್ರು. ಅಧಿಶತ್ರು. ಇದು ಒಂದು ವ್ಯವಸ್ಥೆ. ಇನ್ನೊಂದು ಗ್ರಹ ಕುಂಡಲಿ ನೋಡುವ. ಆಚಾರ್ಯ ಒಟ್ಟು 6 ಬರ್ಬೇಕಲ್ವಾ ಆಚಾರ್ಯ? 5 ಇದೆ ಅಲ್ವಾ? ಅಂದ್ರೆ ತಗೊಂಡ್ರೆ ನೈಸರ್ಗಿಕ ಮಿತ್ರ ತಗೊಂಡ್ರೆ ತಾತ್ಕಾಲಿಕ ಮಿತ್ರ, ತಾತ್ಕಾಲಿಕ ಶತ್ರು. ನೈಸರ್ಗಿಕ ಸಮ ತಗೊಂಡ್ರೆ ನೈಸರ್ಗಿಕ ಮಿತ್ರ ತಗೊಂಡು ಅದಕ್ಕೆ ತಾತ್ಕಾಲಿಕ ಮಿತ್ರ, ತಾತ್ಕಾಲಿಕ ಶತ್ರು. ಆಮೇಲೆ ನೈಸರ್ಗಿಕ ಸಮ ತಗೊಂಡ್ರೆ ಅದಕ್ಕೆ ತಾತ್ಕಾಲಿಕ ಮಿತ್ರ, ತಾತ್ಕಾಲಿಕ ಶತ್ರು. ನೈಸರ್ಗಿಕ ಶತ್ರು ತಗೊಂಡ್ರೆ ಅದಕ್ಕೆ ತಾತ್ಕಾಲಿಕ ಮಿತ್ರ, ತಾತ್ಕಾಲಿಕ ಶತ್ರು. ಈಗ 6 ಆಗ್ತದಲ್ಲ ಆಚಾರ್ಯ? ಅದಲ್ಲ, ನಮಗೆ ಈ ವ್ಯವಸ್ಥೆ ಅಷ್ಟೇ. ಹಾ, ಇಲ್ಲಿ ಬಂದಿ ಅಧಿಮಿತ್ರ, ಮಿತ್ರ, ಸಮ, ಶತ್ರು, ಅಧಿಶತ್ರು ಅಂತ ನೀವೇ ಹೇಳಿದ ಹಾಗೆ ನೋಡ್ತಾ ಬರುವ. ನೀವ್ ಯಾವ್ದು ಹೇಳ್ರಿ? ಮೊದಲದ್ದೇ ಒಂದೊಂದು ಹೇಳ್ತಾ ಬನ್ನಿ. ನೈಸರ್ಗಿಕ ಮಿತ್ರ ಒಂದು ತಗೊಂಡ್ರೆ ಅದಕ್ಕೆ ತಾತ್ಕಾಲಿಕ ಮಿತ್ರ ಮತ್ತು ತಾತ್ಕಾಲಿಕ ಶತ್ರು. ತಾತ್ಕಾಲಿಕ ಶತ್ರು ಮತ್ತೆ ನೋಡುವ. ನೈಸರ್ಗಿಕ ಮಿತ್ರಕ್ಕೆ ತಾತ್ಕಾಲಿಕ ಮಿತ್ರ ಸೇರಿದ್ರೆ ಅಧಿಮಿತ್ರ ಅಧಿಮಿತ್ರ ಅಲ್ವಾ? ನೈಸರ್ಗಿಕ ಮಿತ್ರಕ್ಕೆ ತಾತ್ಕಾಲಿಕ ಶತ್ರು ಸೇರಿದ್ರೆ ಯಾವುದು? ಮಿತ್ರ ಸಮ. ಸಮ ಸಮ ಸಮ. ಈ ಸಮ ಅಂತ ಹೇಳುವಂತದ್ದು 2ಕ್ಕೆ ಬರ್ತದೆ ನಿಮಗೆ. ತಾತ್ಕಾಲಿಕ ಶತ್ರು ನೈಸರ್ಗಿಕ ಮಿತ್ರ ಆಗಿದ್ರು ನಮಗೆ ಸಮ ಆಗ್ತದೆ. ತಾತ್ಕಾಲಿಕ ನೈಸರ್ಗಿಕ ಶತ್ರು ಆಗಿದ್ರು ಸಮ ಆಗ್ತದೆ. ಅದೇ ಆಚಾರ್ಯ, ಒಂದು 6 ಬರ್ತದೆ. ಅರ್ಥ ಆಯ್ತಾ? ಸರಿ ಆಚಾರ್ಯ, ಹಾ, ಅರ್ಥ ಆಗ ಆಯ್ತು ನಿಮಗೆ ಆಚಾರ್ಯ. ಸಮ ವಿಷಯಕ್ಕೆ 2 ಬರ್ತದೆ ಅಂತ ಹೇಳಿ. ಹೌದೌದು. ಸಮ ಆಗ್ಬೇಕಾಗಿದ್ರೆ ನೈಸರ್ಗಿಕ ಮಿತ್ರ ತಾತ್ಕಾಲಿಕ ಶತ್ರು ಆಗಿದ್ರು ಸಮ, ತಾತ್ಕಾಲಿಕ ಶತ್ರು, ತಾತ್ಕಾಲಿಕ ಮಿತ್ರ ನೈಸರ್ಗಿಕ ಶತ್ರು ಆಗಿದ್ರು ಸಮ. ಸಮ. ಉಳಿದಾದ್ರಲ್ಲಿ ಬೇರೆ ಸ್ಪಷ್ಟ ಬರ್ತದಲ್ಲ ನಮಗೆ. ತಾತ್ಕಾಲಿಕ ಮಿತ್ರ ನೈಸರ್ಗಿಕ ಶತ್ರು, ತಾತ್ಕಾಲಿಕ ಶತ್ರು ನೈಸರ್ಗಿಕ ಶತ್ರು ಆಗಿದ್ರೆ ಅಧಿಶತ್ರು. ಹೌದಾ? ತಾತ್ಕಾಲಿಕ
ತಾತ್ಕಾಲಿಕ ಸಮ, ತಾತ್ಕಾಲಿಕ ಶತ್ರು, ನೈಸರ್ಗಿಕ ಸಮನಾಗಿದ್ರು ಮಿತ್ರ. ಶತ್ರು ಆಗ್ತಾನೆ. ಸಂಶಯ ಉಂಟು ಅದರಲ್ಲಿ? ಇಲ್ಲ ಆಚಾರ್ಯ, ಅದು ಸಮ ಅಂತ ಹೇಳಿದ್ದು 2 ಸರ್ತಿ ಬರ್ತದೆ, ಅದು ಕ್ಲಿಯರ್ ಆಯ್ತು. ಆಯ್ತು ಸರಿ ಸರಿ. ಇನ್ನೊಂದು ಬೇಕಾದ್ರೆ ನೋಡುವ, ಒಂದು ಕುಂಡಲಿ. ಸರಿ, ಇದೊಂದು ಕುಂಡಲಿ ಇತ್ತು. ರವಿ ಬುಧ ಕುಜ, ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಮಾಡ್ಲಿ. ಸರಿ, ಇದಿಷ್ಟು ಬಂದ್ರಲ್ಲ. ಈಗ ಇದರಲ್ಲಿ ನೈಸರ್ಗಿಕ ಅಧಿಮಿತ್ರ ಮಿತ್ರ ಸಮ ಎಲ್ಲ ನಾವು ಕಂಡುಹಿಡಿಬೇಕು. ನೀವೇ ಹೇಳ್ತಾ ಹೋಗ್ಬೇಕು ನನಗೆ. ಇದರಲ್ಲಿ ಅಧಿಮಿತ್ರ ಯಾರಾಗ್ತಾನೆ? ಗುರುವಿಗೆ ಚಂದ್ರ. ಗುರುವಿಗೆ ಚಂದ್ರ ಅಧಿಮಿತ್ರ ಚಂದ್ರ. ಆಗುದಿಲ್ಲ. ಅಧಿಮಿತ್ರ ಆಗುದಿಲ್ಲ. ಅವರ ಅಧಿಮಿತ್ರ ಆಗುದಿಲ್ಲ, ಸಮ ಆಗುದು. ಗುರುವಿಗೆ ಕುಜ ನೋಡಿ. ಸೂರ್ಯ ಸೌಮ್ಯ ಸಿತಾವರಿ ರವಿಸುತೋ ಮಧ್ಯ ಪರೇತು ಅನ್ಯಥ. ಗುರುವಿಗೆ ಕುಜ ಮಿತ್ರನಾ? ಸಮ. ಮಿತ್ರ. ಮಿತ್ರ ಮಿತ್ರ. ನೈಸರ್ಗಿಕವಾಗಿ ಮಿತ್ರ. ನೈಸರ್ಗಿಕವಾಗಿ ಮಿತ್ರ. ನೈಸರ್ಗಿಕವಾಗಿ ಮಿತ್ರ, ತಾತ್ಕಾಲಿಕವಾಗಿ ಮಿತ್ರ. ತಾತ್ಕಾಲಿಕವಾಗಿ ಮಿತ್ರನಾಗಿದ್ದಾನೆ ಇಲ್ಲಿ. ಮಿತ್ರ ಹೌದು, ಮಿತ್ರ. ಎರಡನೇ ಮನೆಯಲ್ಲಿದ್ದ. ಹಾಗಿದ್ರೆ ಗುರುವಿಗೆ ಕುಜ ಏನಾಯ್ದ? ಅಧಿಮಿತ್ರ ಆಗ್ತಾನೆ. ಅಧಿಮಿತ್ರ. ಗುರುವಿಗೆ ಮಿತ್ರ ಯಾರು ಕಂಡಿಡಿ? ಗುರುವಿಗೆ ರವಿ ಸಹ ಅಧಿಮಿತ್ರ. ಗುರುವಿಗೆ ಶನಿ ಮಿತ್ರ ಆಗ್ತಾನ. ಸರಿ, ಗುರುವಿಗೆ ರವಿ ಕೂಡ ಅಧಿಮಿತ್ರ ಆಗ್ತಾನೆ. ಸರಿ, ಗುರುವಿಗೆ ಶನಿ ಮಿತ್ರ. ಶನಿ ಮಿತ್ರ ಆಗ್ತಾನೆ. ಗುರುವಿಗೆ ಶನಿ ಮಿತ್ರ ಸಮ ಆಗ್ತಾನೆ. ಮತ್ತೆ ತಾತ್ಕಾಲಿಕ ಮಿತ್ರ ಅಲ್ವಾ? ಗುರುವಿಗೆ ಶನಿ ಮಿತ್ರ. ಸರಿ, ಬುಧ ಸಮ ಆಗ್ತಾರೆ. ಯಾರು? ಬುಧ ಯಾರಿಗೆ? ಗುರುವಿಗೆ. ಗುರುವಿಗೆ ಬುಧ ಸಮ. ಶತ್ರು ಮತ್ತೆ ಮಿತ್ರ. ಹಾ. ತಾತ್ಕಾಲಿಕವಾಗಿ ಮಿತ್ರ, ನೈಸರ್ಗಿಕ ಶತ್ರು, ಹಾ. ಹಾಗೆ ಸಮ. ಸರಿ, ಮತ್ತೆ ಗುರುವಿಗೆ ಚಂದ್ರ ಸಮ. ಗುರುವಿಗೆ ಚಂದ್ರ ನೈಸರ್ಗಿಕವಾಗಿ ಮಿತ್ರ. ಸಮ. ನೈಸರ್ಗಿಕವಾಗಿ ಮಿತ್ರನ ಗುರುವಿಗೆ? ಹೌದು. ಮಿತ್ರ, ಸರಿ, ಮಿತ್ರ ಹೌದು. ತಾತ್ಕಾಲಿಕವಾಗಿ ಶತ್ರು. ಶತ್ರು ಸಮ. ಸರಿ, ಕುಜನಿಗೆ ರವಿ ಅಧಿಮಿತ್ರ. ಕುಜನಿಗೆ ರವಿ. ರವಿ ಚಂದ್ರ ಗುರು ಮಿತ್ರ. ಕುಜನಿಗೆ ಬುಧ ಅಧಿಮಿತ್ರ. ಸರಿ, ರವಿಗೆ ಶನಿ ಅಧಿಶತ್ರು. ಯಾರಿಗೆ? ಶನಿಗೆ ರವಿ ಅಧಿಶತ್ರು. ಶನಿಗೆ ರವಿ ಅಧಿಶತ್ರು.
ಚಂದ್ರ ಮತ್ತು ಕುಜ ಶತ್ರು ಆಗ್ತಾರೆ. ಚಂದ್ರ ಮತ್ತೆ ಕುಜ ಶತ್ರು. ಯಾಕೆ? ಚಂದ್ರ ಮತ್ತು ಕುಜ ಚಂದ್ರ ಕುಜ ಶತ್ರು ಆಗುದಿಲ್ಲ. ಶತ್ರು ಆಗುದಿಲ್ಲ. ಚಂದ್ರ ಶುಕ್ರ ಅಲ್ಲಿ ಗೊತ್ತಾಗ್ಲಿಲ್ಲ ನಂಗೆ ಗೊತ್ತಾಗ್ಲಿಲ್ಲ. ಶುಕ್ರ ಇದೆ. ಚಂದ್ರನಿಗೆ ಯಾರು ಶತ್ರುಗಳೇ ಇಲ್ಲ. ಹೌದು, ಅಲ್ಲ, ಯಾರು ಇಲ್ಲ, ಶತ್ರು ಹೌದು, ಇದರಲ್ಲಿ ಶಾಸ್ತ್ರ ಆಗ್ಬೋದು. ಹೀಗೆ ಶುಕ್ರ ಅಧಿಶತ್ರು. ಯಾರಿಗೆ? ಗುರುವಿಗೆ ಚಂದ್ರ ಮತ್ತು ಶುಕ್ರ ಆಗ್ತಾರೆ ಶತ್ರು. ಗುರುವಿಗೆ ಶುಕ್ರ ಅಧಿಶತ್ರು, ಸರಿ. ಚಂದ್ರ ಮತ್ತೆ ಶುಕ್ರ ಚಂದ್ರ ಮತ್ತೆ ಶುಕ್ರ ತಾತ್ಕಾಲಿಕವಾಗಿ ಶತ್ರುಗಳು. ನೈಸರ್ಗಿಕವಾಗಿ ಸಮ ಸಮ. ಚಂದ್ರನಿಗೆ ಶುಕ್ರ, ಅದೇ ಸರಿ. ಚಂದ್ರನಿಗೆ ಶುಕ್ರ ಶತ್ರು. ಶತ್ರು ಆಗ್ತಾರೆ. ಶುಕ್ರನಿಗೆ ಚಂದ್ರ ರವಿಗೆ ನೀವು ಅಲ್ಲಿ ಕುಜನಿಗೆ ಬುಧ ಮತ್ತೆ ಕುಜ ಮತ್ತೆ ಬುಧ ಶತ್ರು, ಕುಜನಿಗೆ ಬುಧ ಬುಧ ಶತ್ರು. ತಾತ್ಕಾಲಿಕವಾಗಿ ಕುಜನಿಗೆ ಮಿತ್ರ. ಹ್ಮ್ ನೀವು ಅಲ್ಲಿ ಅಧಿಮಿತ್ರ ಅಂತ ಬರ್ದಾಗಾಯ್ತು. ಎಲ್ಲಿ? ಕುಜನಿಗೆ ಬುಧ ಅಧಿಮಿತ್ರ ಅಲ್ವಾ? ಕುಜನಿಗೆ ಹಾ. ಬುಧ ಶತ್ರು ನೈಸರ್ಗಿಕ. ಹೌದು 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 ಅಧಿಮಿತ್ರ ಬರದ ತಪ್ಪು. ಸರಿ, ಹಾಗಿದ್ರೆ ಏನಾಗ್ಬೇಕು? ಕುಜನಿಗೆ ಬುಧ ಶತ್ರು, ತಾತ್ಕಾಲಿಕವಾಗಿ ಮಿತ್ರ ಮಿತ್ರ. ಅಲ್ವಾ? ಸಮ ಸಮ ಸಮ. ಶುಕ್ರನಿಗೆ ಚಂದ್ರ ಅಧಿಶತ್ರು. ಯಾರು? ರವಿ ಚಂದ್ರ. ಚಂದ್ರ ರವಿಗೆ ಚಂದ್ರ ಶತ್ರು. ಶುಕ್ರನಿಗೆ ರವಿ ಚಂದ್ರ ಶುಕ್ರನಿಗೆ ಶತ್ರು. ಶುಕ್ರನಿಗೆ ಚಂದ್ರ ಅಧಿಶತ್ರು. ಶುಕ್ರನಿಗೆ ಚಂದ್ರ ಅಧಿಶತ್ರು, ಸರಿ. ಶುಕ್ರನಿಗೆ ಚಂದ್ರ ಹೌದು ಶತ್ರುವು, ಇಲ್ಲಿ ಶತ್ರು ಅಧಿಶತ್ರು, ಸರಿ ಸರಿ. ಬುಧ ಮತ್ತೆ ಶನಿ ಮಿತ್ರ. ಬುಧ ಮತ್ತೆ ನೈಸರ್ಗಿಕವಾಗಿ ಮಿತ್ರ, ತಾತ್ಕಾಲಿಕವಾಗಿ ಶತ್ರು, ಸಮ ಆಗ್ತಾರೆ ಆಗ. ಸಮ. ರವಿ ಮತ್ತು ಶನಿ ಅಧಿಶತ್ರು ಆಗ್ತಾರೆ. ರವಿ ಮತ್ತೆ ಶನಿ ಶನಿ ಅಧಿಶತ್ರು. ಅಧಿಶತ್ರು, ಸರಿ. ರವಿ ಮತ್ತೆ ಶುಕ್ರ ಸಮ ಸಮ ಆಗ್ತಾರೆ. ನೈಸರ್ಗಿಕವಾಗಿ ಶತ್ರು, ರವಿಗೆ ಶುಕ್ರ, ತಾತ್ಕಾಲಿಕವಾಗಿ ಮಿತ್ರ, ಸಮ ಆಗ್ತಾರೆ. ಸರಿ, ಈ ಒಂದು ಪ್ರಕ್ರಿಯೆ ನಿಮ್ಗೆ ನೋಡುವುದು ಅಂದಾಜಾಯ್ತಲ್ಲ. ಹಾಗಿದ್ರೆ ಹೇಗೆ ಅಂತೇಳಿ ನೋಡುವಂಥದ್ದು. ನಿಮ್ಮ ಜಾತಕದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ನೋಡಿ ನೀವು, ಯಾರ್ಯಾರ ಗ್ರಹರು ಯಾರ್ಯಾರಿಗೆ ಸಮನೋ, ಯಾರ್ಯಾರಿಗೆ ಶತ್ರು, ಯಾರ್ಯಾರಿಗೆ ಅಧಿಶತ್ರು, ಯಾರ್ಯಾರಿಗೆ ಮಿತ್ರ ಅಂತ ಹೇಳುವಂತದನ್ನ ನೋಡಿ ಬರ್ಕೊಂಡು, ಮತ್ತೆ ಈಗ ಒಬ್ಬ ಜಾತಕನಿಗೆ ರವಿ ಪಿತೃಕಾರಕ ಗ್ರಹ ಅಲ್ವಾ? ನಿಮಗೆ ತಂದೆ ಅಧಿಮಿತ್ರರು, ಲಗ್ನಾಧಿಪತಿ ನೀವಾಗಿರ್ತೀರಿ. ಲಗ್ನಾಧಿಪತಿಗೆ ರವಿ ಅಧಿಮಿತ್ರ, ಈಗ ರವಿಯ ಲಗ್ನಾಧಿಪತಿ ಆಗಿದ್ರೆ ಬೇರೆ ವಿಷಯ ನೋಡ್ಬೇಕು. ಅಲ್ಲಿಂದ ರವಿಗೆ ತಂದೆ, ಚಂದ್ರನಿಗೆ ತಾಯಿ, ಕುಜನಿಗೆ ಸಹೋದರ, ಇವರೆಲ್ಲ ನಮಗೆ ಯಾವ ರೀತಿಯಲ್ಲಿ ಇರ್ತಾರೆ ನಮಗೆ ಅಂತ ಹೇಳುವಂತದ್ದನ್ನು ನಿಮಗೆ ನೋಡ್ಬೋದು. ತಲೆಗೆ ಹಚ್ಕೊಳ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಶತ್ರು ಅಂತ ಬಂದ ತಕ್ಷಣ ನೀವು ಮತ್ತೆ ತಂದೆಯ ಜೊತೆಗೆ ಮತ್ತೆ ಗಲಾಟೆ ಮಾಡ್ಲಿಕ್ಕೆಲ್ಲ ಇಲ್ಲ. ಒಳ್ಳೇದು ಇರ್ಬೋದು, ಅದು ಬೇರೆಲ್ಲ ತುಂಬಾ ನೋಡ್ಲಿಕ್ಕುಂಟು. ನೋಡಿ ಮತ್ತೆ ತೀರ್ಮಾನ ಮಾಡುದು. ಮೇಲ್ನೋಟಕ್ಕೆ ಒಂದು ನೋಡಿ ತೀರ್ಮಾನ ನೋಡ್ಬೋದು, ನಮಗೆ ನೋಡ್ಬೋದು ಅಂತ ಅಷ್ಟೇ, ತೀರ್ಮಾನ ತಗೊಳ್ಲಿಕ್ಕಿಲ್ಲ. ಆಯ್ತಾ? ಸರಿ, ಹಾಗಿದ್ರೆ ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮ ವಿಧಾಂಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಯತೋ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿ. ಸರಿ, ಎಲ್ಲರಿಗೂ ಕೂಡ ಶುಭರಾತ್ರಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಒಂದು ನಿಮಿಷ ಇದ್ದ. ಜಾತಕ ವಿಮರ್ಶೆ ಮಾಡುವಾಗ ಈ ಅಧಿಮಿತ್ರ ಅಧಿಶತ್ರು ಎಲ್ಲ
ಕ್ಯಾಲ್ಕುಲೇಟ್ ಮಾಡಿಯೇ ವಿಮರ್ಶೆ ಮಾಡ್ಲಿಕ್ಕೆ ಅಥವಾ ನೈಸರ್ಗಿಕವಾಗಿ ಬೇರೆ ಅಥವಾ ತಾತ್ಕಾಲಿಕವಾಗಿ ಬೇರೆ ಹೇಳ್ಬೋದಾ? ಸರಿ ವಿಮರ್ಶೆ ಮಾಡಿ ಹೇಳ್ಬೇಕಾಗಿದ್ರೆ ಅಧಿಮಿತ್ರ ಇತ್ಯಾದಿಗಳನ್ನು ವಿಮರ್ಶೆ ಮಾಡಿಯೇ ಹೇಳಬೇಕು. ಕೆಲವು ಸಲ ನೈಸರ್ಗಿಕವಾಗಿ ಹೆಚ್ಚಾಗಿ ತಗೊಂಡು ನಾವು ಹೇಳುವಂತದ್ದು ಕ್ರಮ ಉಂಟು, ಇಲ್ಲ ಅಂತೇಳಿ ಇಲ್ಲ. ಆದ್ರೆ ಸರಿಯಾದ ಇದು ಇದೆ, ಈ ಶ್ಲೋಕವನ್ನು ಇಟ್ಟುಕೊಂಡು ಹೇಳ್ಬೇಕು. ಸರಿ ಸರಿ. ತತ್ಕಾಲೇ ಚ ಪುನಸ್ತುತಾನದಿ ಸುರಂ ಮಿತ್ರಾದಿಭಿ ಕಲ್ಪಯೇ ಬೇಕು. ಸರಿ ಸರಿ. ಮತ್ತೆ ಹೆಚ್ಚಿನ ವಿಷಯ ನಾಳೆ ಹೇಳ್ತೇನೆ. ಕೆಲವು ಪ್ರಶ್ನೆಯಲ್ಲಿ ಇದೆ, ಜಾತಕದಲ್ಲಿ ಈ ರೀತಿ ಅಂತ ಒಂದು ವಿಭಾಗ ಮಾಡಿದ್ದಾರೆ, ಆದ್ರೆ ನಾಳೆ ನೋಡುವ. ಸರಿಯಾಗಿದೆ, ಎಲ್ಲರಿಗೂ ಕೂಡ ಶುಭರಾತ್ರಿ, ನಮಸ್ತೆ. ನಾಳೆ ಪಾಠದಲ್ಲಿ ನೋಡುವ. ಶುಭರಾತ್ರಿ ಸರ್.